ರಾಜ್ಯಾದ್ಯಂತ ಭೀಕರವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಬಳ್ಳಾರಿಯಲ್ಲಿ ರಣಭೀಕರ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ವರುಣಾರ್ಭಟಕ್ಕೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಭಾರೀ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿರೋದು. ಬಳ್ಳಾರಿಯಲ್ಲಿ ರಣಭೀಕರ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ವರುಣಾರ್ಭಟಕ್ಕೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಭಾರೀ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿರೋದು. ಸಂಡೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಈ ಅವಾಂತರ ಸೃಷ್ಟಿಯಾಗಿದೆ. ಹಳೆ ಮಾದಪುರ ಗ್ರಾಮದಲ್ಲಿ ನೀರನ್ನು ಜನರೇ ಹೊರಹಾಕ್ತಿದ್ದಾರಂತೆ ನೋಡಿ. ಬಳ್ಳಾರಿಯಲ್ಲಿ ರಣಭೀಕರ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಸಂಡೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಹಳೆ ಮಾದಪುರ ಗ್ರಾಮದಲ್ಲಿ ಜನರೇ ನೀರನ್ನು ಹೊರಹಾಕ್ತಿದ್ದಾರೆ. ಸಂಬಂಧಪಟ್ಟಂಥ ದೃಶ್ಯಗಳು ಕೂಡ ಲಭ್ಯ ಆಗಿರೋದು ನೋಡಿ. ಭಾರೀ ಮಳೆಯಿಂದ ಮನೆಗಳಿಗೂ ಕೂಡ ನೀರು ನುಗ್ಗಿರೋದು. ಮಳೆಗಾಲ ಇರೋದೀಗ. ಈಗಾಗಲೇ ಹವಾಮಾನ ಇಲಾಖೆಯಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಎಲ್ಲವೂ ಕೂಡ ಘೋಷಣೆ ಆಗಿದೆ. ಈ ಬೆನ್ನಲ್ಲೇ ನೋಡಿ ಯಾವ ರೀತಿ ಮಳೆ ಬಂದು ಮನೆಗಳಿಗೆ ನೀರು ನುಗ್ಗಿದೆ ಅಂತೇಳಿ. ಈ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಇದೆ. ಬಳ್ಳಾರಿ ರಿಪೋರ್ಟರ್ ಮಾಡಿದ್ದಾರೆ, ನೋಡೋಣ ಬನ್ನಿ. ಗಣಿನಾಡು ಬಳ್ಳಾರಿಯಲ್ಲಿ ವರುಣನ ಆರ್ಭಟ ಮುಂದುವರೆದಿರ್ತಕ್ಕಂಥದ್ದು. ಬಳ್ಳಾರಿಯಲ್ಲಿ ಸುರಿತಾ ಇರತಕ್ಕಂಥ ಮಳೆಗೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ನಾನೀಗ ಬಳ್ಳಾರಿ ನಗರದ ಬಂಡಿಮೋಡ್ ಪ್ರದೇಶದಲ್ಲಿದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆ ಎಲ್ಲ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿರ್ತಕ್ಕಂಥದ್ದು. ಸತತವಾಗಿ 1 ತಾಸು ಸುರಿದಿರ್ತಕ್ಕಂಥ ಮಳೆಗೆ ಈ ರೀತಿಯಾದ ಅವಾಂತರಗಳು ಸೃಷ್ಟಿಯಾಗಿದೆ. ಸಂಪೂರ್ಣವಾಗಿ ಮನೆ ಒಳಗಡೆ ನೀರು ಹೋಗಿರ್ತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳೆಲ್ಲವೂ ಕೂಡ ಈಗ ಜಲಾವೃತವಾಗಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮನೆಯ ಒಳಗಡೆ ನೀರು ಬಂದು ಸಾಮಾನುಗಳೆಲ್ಲ ನೀರಿನಲ್ಲಿ ಮುಳುಗಿದಾವೆ ಅನ್ನೋದನ್ನು ನೀವೀಗ ಇರತಕ್ಕಂಥದ್ದು. ಯಾಕಂದರೆ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ತಗ್ಗು ಪ್ರದೇಶಗಳಿಗೆ ಇಲ್ಲಿವರೆಗೂ ಕೂಡ ಶಾಶ್ವತವಾಗಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಈ ಅಂದರೆ ಬಂಡಿಮೋಡ್ ಪ್ರದೇಶದಲ್ಲಿ ಸಾಕಷ್ಟು ತಗ್ಗು ಪ್ರದೇಶ ಇದೆ. ಈ ಲಾರಿ ಟರ್ಮಿನಲ್ ಆಗಿರ್ಬೋದು, ಜೊತೆಗೆ ರಸ್ತೆಗಳನ್ನು ಹೈಟ್ ಮಾಡಿರೋದಾಗಿರ್ಬೋದು, ಜೊತೆಗೆ ಬಸ್ ಸ್ಟ್ಯಾಂಡ್ನಿಂದ ಬರ್ತಕ್ಕಂಥ ನೀರು ಸಂಪೂರ್ಣವಾಗಿ ಈ ಪ್ರದೇಶದ ಮೂಲಕವೇ ಹೊರಗಡೆ ಹೋಗಬೇಕು. ಆದರೆ ಅದಕ್ಕೆ ಸುಸರ್ಜಿತವಾದ ವ್ಯವಸ್ಥೆಯನ್ನು ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದ ಅವಾಂತರಗಳಾಗಿರ್ತಕ್ಕಂಥದ್ದು. ಯಾಕಂದರೆ ಮನೆಯಲ್ಲಿ ಕುಳಿತುಕೊಳ್ಳೋದಕ್ಕೂ ಕೂಡ ಜನ ಪರದಾಡ್ತಕ್ಕಂಥ ಸನ್ನಿವೇಶ ಇದೀಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಜನರ ಒಂದು ಒತ್ತಾಯ ಏನಂದರೆ ಇಲ್ಲಿಯ ಸಮಸ್ಯೆ ಅಂದರೆ ಇದು ಕೇವಲ ಒಂದು ಮಳೆಗೆ ಮಾತ್ರ ಈ ರೀತಿ ಆಗಲ್ಲ, ಪ್ರತಿ ಬಾರಿ ಮಳೆ ಬಂದರೂ ಕೂಡ ಇದೇ ರೀತಿಯಾದ ಸಮಸ್ಯೆ ಆಗುತ್ತೆ ಅನ್ನೋದು ಇಲ್ಲಿನ ಜನರ ಒಂದು ಆಕ್ರೋಶ ಆಗಿರ್ತಕ್ಕಂಥದ್ದು. ನಮ್ಮ ಸಮಸ್ಯೆಯನ್ನು ಇಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕೇಳ್ತಾ ಇಲ್ಲ ಅನ್ನುವುದು ಇಲ್ಲಿನ ಜನರ ಆಕ್ರೋಶ. ಯಾಕಂದರೆ ಒಂದು ಮಳೆಗಷ್ಟೇ ಆದರೆ ಸಹಿಸ್ಕೊಳ್ತಾ ಇದ್ರು. ಪದೇ ಪದೇ ಮಳೆ ಬಂದಾಗಲೂ ಕೂಡ ಎಲ್ಲ ಸಮಯದಲ್ಲೂ ಕೂಡ ಇದೇ ರೀತಿಯಾದ ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗುತ್ತೆ. ನಾನೀಗ ಸ್ಥಳೀಯರನ್ನ ಮಾತನಾಡ್ತಾ ಹೋಗ್ತೀನಿ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಅಮ್ಮ, ಏನು ಹೇಳ್ತೀರಾ? ಇದೇ ರೀತಿ ಪದೇ ಪದೇ ಮಳೆ ಬಂದರೆ ಆಗುತ್ತಾ, ಏನಾಗುತ್ತೆ? ಎಲ್ಲರಿಗೆ ನಮಸ್ಕಾರ. ಇದು ಮಳೆ ಬಂದಂಗೆಲ್ಲ ನೀರು ಬರ್ತವೆ. ಇದು ಎಲ್ಲಿಂದ ಬರ್ತಿದಾವೆ ಅಂದರೆ ಲಾರಿ ಟರ್ಮಲ್ಲು, ಬಸ್ ಸ್ಟ್ಯಾಂಡು, ನಲ್ಲಚಾರ, ಕಬರ್ಸ್ತಾನ್ ಕಡೆಯಲ್ಲಿದ್ದ ಬರೋದು ನೀರು. ಈ ರಾಜ ಕಾಲುವೆ ಹೊರಗಡೆ ಕೊಡಬೇಕಾಗಿತ್ತು, ಅಂಥದ್ದು ಕಾಲುವೆ ಇದು ಊರು ಒಳಗೆ ಕೊಟ್ಟುಬಿಟ್ಟಿದ್ದಾರೆ. ದಯಮಾಡಿ ನಂದು ಏನಂದರೆ ಮನಸ್ಸಿನಾಗಿರೋದು, ರಾಜ ಕಾಲುವೆ ರೋಡಿಗೆ ಕೊಟ್ಟು ಇದು ಚಂದ್ರಮಣಿ ಆಸ್ಪತ್ರೆಲಿದ್ದವರೆಗೆ ಐತಿ. ಇದು ಚಂದ್ರಮಣಿ ಆಸ್ಪತ್ರೆ ಮತ್ತು ಕೊರ್ಚರಿಗೇರಿ ಮತ್ತು ಗೋನಾಳ್ವರೆಗೆ ಇದು ರಾಜ ಕಾಲುವೆ. ಇದು ದಯಮಾಡಿ ನಾನೇನು ನಂಬ್ತಿದ್ದೀನಿ, ಈ ಮಳೆ ನೀರಿಗೆ ಸಮಸ್ಯೆಗಳು. ಯಾಕಂದರೆ ಇವಾಗ ರೋಡ್ಗಳು ಹೈಟ್ ಆಗಿಬಿಡ್ತದಾವೆ, ಕಾಲುಗಳು ಹೈಟ್ ಆಗಿಬಿಡ್ತದಾವೆ. ರಾಜ ಕಾಲುವೆ ಕೂಡ ಕೆಳಗಿರೋದು ರಾಜ ಕಾಲುವೆ ಪೂರ್ತಿ ಹೈಟ್ ಆಗಿಬಿಟ್ಟೈತೆ. ನೀರು ರಿವರ್ಸ್ ಹೊಡ್ತಿದ್ದಾವೆ. ಯಾಕಂದ್ರೆ ಈ ನೀರು ರೆಡ್ಡಪ್ಪ ಮೇಲಿದ್ದ ನೀರು ಕಾಲುವೆನಾಗ ಹೋಗ್ದಂಗೆ ಅದು ಕಸ ಅಲ್ಲಿ ಬ್ಲಾಕ್ ಆಗಿ ಆ ನೀರೆಲ್ಲ ರಿವರ್ಸ್ ಬಂದು ಈ ನೀರೆಲ್ಲ ರೋಡ್ಗೆಲ್ಲ ಹೋಗ್ತಿದ್ದಾವೆ. ದಯಮಾಡಿ ನಾನೇನು ನಂಬ್ತಿದ್ದೀನಿ, ಇವಾಗ ಯಾರ್ಯಾರು MLAಗಳಿದಾರ, MP ದಯಮಾಡಿ, ಯಾಕಂದರೆ ಇದು ನಮ್ಮ ಸಲಮ್ ಏರಿಯಾ, ಬಡವೂರು ಏರಿಯಾ. ಯಾಕಂದರೆ ಅಗಲತ್ತು ನೀರು ಬಂದರೆ ಹೆಂಗೋ ಒಂದು ನೋಡ್ಕೊಂಡು ಖಾಲಿ ಮಾಡ್ಕೊಂತಾರೆ. ರಾತ್ರಿ ಟೈಮ್ ಮಕ್ಕಂಡುವಾಗ ಮಳೆ ಬಂದ್ಬಿಟ್ರೆ ಜನಗಳಿಗೆಲ್ಲ ಸಮಸ್ಯೆಗಳಾಗ್ತವೆ. ಅಕ್ಕಿ ಆಗಲಿ, ಬೇಳೆ ಆಗಲಿ, ಎಲ್ಲ ಬಟ್ಟೆ ಆಗಲಿ ಎಲ್ಲ ಕೆಟ್ಟೋಗ್ತವೆ. ಬಡವತನ ಕಷ್ಟ ಮಾಡಿ ಬದುಕಿ ಜೀವನ ಮಾಡೋದೇ ಕಷ್ಟ ಐತೆ. ಈ ನೀರು ಬಂದರೆ ಮುಂದಕ್ಕೂ ಭಾರಿ ಸಮಸ್ಯೆಗಳಾಗ್ತದವೆ. ಪೂರ್ಣವಾಗಿ ಮಳೆ ಬಂದರೆ ಸಾಕು, ಸಂಪೂರ್ಣವಾಗಿ ಮನೆಗಳಿಗೆ ನೀರು ನುಗ್ಗುತ್ತೆ, ಮಕ್ಕಳು ಓಡಾಡ್ತವೆ. ನಮಗೆ ಬೇರೆ ಕಡೆ ಮನೆ ಏನಾದರೂ ಕಟ್ಕೊಡ್ಬೇಕು. ಇಲ್ಲದೆ ಹೋದರೆ ಇಲ್ಲಿ ಸಮರ್ಪಕವಾಗಿ ಸೈಂಟಿಫಿಕ್ ಆಗಿ ಕಾಲುವೆಗಳನ್ನು ನಿರ್ಮಾಣ ಮಾಡಿ ಈ ರೀತಿಯಾಗಿ ನೀರು ಬರದೇ ಇರದಂತೆ ನೋಡ್ಕೊಳ್ಬೇಕು ಅಂತ ಇಲ್ಲಿನ ಜನರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ?
ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.